ನೆಲಮಂಗಲ ನಗರದಲ್ಲಿ ಹಬ್ಬದ ವಾತಾವರಣ ಮತ್ತು ಸುವರ್ಣ ಅಕ್ಷರದಲ್ಲಿ ಈ ದಿನವನ್ನು ಬರೆಯುವುದಿಕ್ಕುವಂತಹ ಅದ್ಭುತ ದಿನ ಏನಂತೀರಾ? ನೀವೇ ನೋಡಿ. ನೆಲಮಂಗಲ ನಗರಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನಮ್ಮ ಜನಪ್ರಿಯ ಶಾಸಕರು, ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿದ್ದರಾಮಣ್ಣವರು, DCM DK ಶಿವಕುಮಾರ್ ಅಣ್ಣವರು, ನಗರಾಭಿವೃದ್ಧಿ ಸಚಿವರಾದ ಬೈರತಿ ಸುರೇಶ್ ಅಣ್ಣವರು ಹಾಗೂ ಮಾಜಿ MP ಅವರಾದಂಥ ಸುರೇಶ್ ಅಣ್ಣವರು ಹಾಗೂ ನಮ್ಮ MLC ಅವರಾದ ರವಿ ಅಣ್ಣವರು ಇವತ್ತು ನಮ್ಮ ನೆಲಮಂಗಲ ನಗರಕ್ಕೆ ಒಳಚರಂಡಿ ವ್ಯವಸ್ಥೆಗೆ 530 ಕೋಟಿ ಏನು ಇವರು ನಮ್ಮ ಶಾಸಕರು, ಜನಪ್ರಿಯ ಶಾಸಕರು ಇದನ್ನ 530 ಕೋಟಿ ಪ್ರಾಜೆಕ್ಟ್ ಕೊಟ್ಟಿದ್ರು. ಅದರಲ್ಲಿ 217 ಕೋಟಿ ಇವತ್ತು ಅದನ್ನ ಬಜೆಟ್ ಅಲ್ಲಿ ಅದನ್ನ ಮೀಸಲಿರಿಸಿದ್ದಾರೆ. ಹಾಗೇನೇ 6 ಕೋಟಿ ಏನು ನೆಲಮಂಗಲ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ 6 TMC ನೀರು ಬರ್ತಾ ಇತ್ತು, ಅದರಲ್ಲಿ ಅರ್ಧ TMC ನೀರ್ನ ನೆಲಮಂಗಲಕ್ಕೆ ಮೀಸಲಿಟ್ಟಿದ್ದಾರೆ. ಅದಕ್ಕಾಗಿ ಇವತ್ತು ನಮ್ಮ ಜನಪ್ರಿಯ ಶಾಸಕರು, ಅಭಿವೃದ್ಧಿ ಅಧಿಕಾರರಾದ ಸೀನಣ್ಣನವರಿಗೆ ಒಂದು ಅಭಿನಂದನಾ ಸಮಾರಂಭವನ್ನು ಇವತ್ತು ನಮ್ಮ ನಗರಸಭಾ ವ್ಯಾಪ್ತಿಯಲ್ಲಿ ಎಲ್ಲ ನಾಯಕರು ಮತ್ತೆ ಸಾರ್ವಜನಿಕರು ಸೇರಿ ಇವತ್ತು ಅದ್ದೂರಿಯಾಗಿ ಈ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಸ್ವತಂತ್ರ ಪೂರ್ವದಿಂದನೂ ನೆಲಮಂಗಲ ನಗರಸಭೆ, ನೆಲಮಂಗಲ ಟೌನ್ಗೆ ಒಳಚರಂಡಿ ಇರ್ಲಿಲ್ಲ. ನಮ್ ಫಿಟ್ ನೀರ್ನ ನಾವೇ ಕುಡ್ಕೊಂಡು ಜೀವನ ಮಾಡ್ತಿದ್ವಿ. ಅದರಿಂದ ಎಲ್ಲಾ ರೋಗ ರುಜಿನಗಳು ತುಂಬಾನೇ ಆಗಿತ್ತು. ಅದನ್ನು ಮನಗಂಡ ನಮ್ಮ ಜನಪ್ರಿಯ ಶಾಸಕರು ಸರ್ಕಾರದ ಜೊತೆ ಫೈಟ್ ಮಾಡಿ ಇವತ್ತು ಈ ಒಂದು ಯೋಜನೆನ ನಮ್ಮ ನಗರಸಭೆಗೆ ತಂದಿರೋದು ಅಭಿನಂದನಾ ಪೂರ್ವಕ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಇವತ್ತು ನಗರಸಭೆ ವ್ಯಾಪ್ತಿಯ ಜನತೆಗೆ ಒಂದು ಸಿಹಿ ಸುದ್ದಿ ಕೊಟ್ಟಿದ್ದಾರೆ. ನೀವೆಲ್ಲ ನೋಡ್ತಾ ಇದ್ದೀರಾ. ಮಾನ್ಯ ನಮ್ಮ ಜನಪ್ರಿಯ ಶಾಸಕರ ಸೀನಣ್ಣನವರು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಬೈರತಿ ಸುರೇಶ್ ಅವರಿಗೆ ದುಂಬಲು ಬಿದ್ದು ಅವ್ರಿಗೆ ಬೇಜಾರಾಗಿ ಶ್ರೀನಿವಾಸ್ ಮಾಡ್ಕೊಡ್ತೀನಿ ಹೋಗಪ್ಪ ಅಂತ ಅಂದರು. ಹೇಳಿದೆ ಇಲ್ಲ, ನನಗೆ ನೋಡಲೇಬೇಕು, ನೀವು ಬಜೆಟ್ನಲ್ಲಿ ಓದಲೇಬೇಕು ಅಂತ ಮೊದಲೇ ಎಲ್ಲ ಕಡತಗಳನ್ನ ತರಿಸ್ಕೊಂಡು ಪರಿಶೀಲನೆ ಮಾಡಿ ಆಮೇಲೆ ಬಜೆಟ್ನಲ್ಲಿ ಓದಿದ ನಂತರ ಎಲ್ಲ ಸಂತೋಷಗೊಂಡಿದ್ದಾರೆ. ಇಂಥ ಜನಪ್ರಿಯ ಶಾಸಕರು ಇಂಥ ಕೆಲಸ ಮಾಡಿರೋದು ಅಷ್ಟು ಸುಲಭದ ಮಾತಲ್ಲ. ಎಷ್ಟು ಶ್ರಮ ಹಾಕಿದ್ದಾರೆ ಅಂತ ಅವ್ರಿಗೆ ಗೊತ್ತು, ನಮಗೆ ನಮ್ಮ ಮುಖಂಡರುಗಳು ಗೊತ್ತು. ಯಾಕೆಂದರೆ ಬೈರತಿ ಸುರೇಶ್ ಅಣ್ಣವ್ರು ಕಾಲು ಹಿಡ್ಕೊಳ್ಳೋದೊಂದು ಬಾಕಿ ಇತ್ತು. ಅಣ್ಣ, ನಾನು ಮಾತು ಕೊಟ್ಬಿಟ್ಟಿದ್ದೀನಿ ಪ್ರಣಾಳಿಕೆಯಲ್ಲಿ, ಇದು ಆಗಲೇಬೇಕು, ಒಳಚರಂಡಿ ವ್ಯವಸ್ಥೆ ದಯಮಾಡಿ ಮಾಡಿಕೊಡ್ಬೇಕಣ್ಣ, ನಾನು ಏರಿಯಾ ಇದು ಕ್ಷೇತ್ರಕ್ಕೆ ಕಾಲಿಕ್ಬೇಕಾದ್ರೆ ಈ ಕೆಲಸ ಆದರೆ ನಾವು ಹೋಗೋದು ಅಂತ ಹೇಳಿ ಇವತ್ತು ಒಳಚರಂಡಿ ವ್ಯವಸ್ಥೆ ಮಾಡಿದ್ದಾರೆ. ಹಾಗೂ ಬೆಂಗಳೂರು ನಗರಕ್ಕೆ ಏನು ಬರ್ತಿತ್ತು 6 TMC ನೀರು 6ನೇ ಹಂತದಲ್ಲಿ, ಅದರಲ್ಲಿ ನೆಲಮಂಗಲಕ್ಕೆ ಅರ್ಧ TMC ನೀರು ರಿಸರ್ವ್ ಮಾಡಿಸಿದ್ದಾರೆ. ಇಂಥ ಒಳ್ಳೆಯ ಕೆಲಸ ಮಾಡಿದ್ದಾರೆ ಜನಪ್ರಿಯ ಶಾಸಕರ ಸೀನಣ್ಣನವರು. ಅವರಿಗೆ ನೆಲಮಂಗಲ ನಗರದ ಜನತೆಯ ಪರವಾಗಿ ಮತ್ತೊಮ್ಮೆ ಧನ್ಯವಾದಗಳು. ಇನ್ನೂ ಹೆಚ್ಚಿನ ಕೆಲಸ ನಡೀತಾವೆ, ನೀವೇ ನೋಡ್ತಾ ಇದ್ದೀರಾ. ನಮ್ಮ ಸೊಂಡೆಕೊಪ್ಪ ರಸ್ತೆ ಯಾವ ಥರ ವರ್ಕ್ ನಡೀತಾ ಇದೆ, ಯಾವ ಗುಣಮಟ್ಟದಲ್ಲಿ ನಡೀತಾ ಇದೆ ಎಲ್ಲ ನೋಡ್ತಾ ಇದ್ದೀರಾ. ಒಳ್ಳೆ ಕೆಲಸ ನಡೀತಾ ಇದೆ ಸೊಂಡೆಕೊಪ್ಪ ರಸ್ತೆಯಲ್ಲಿ. ಅದೇ ರೀತಿ ನಮ್ಮ BH ರಸ್ತೆ ಇನ್ನು ಲೈಟಿಂಗ್ಸ್ ಎಲ್ಲ ಹಾಕ್ತಾರೆ, ಭಾಳ ಸುಂದರವಾಗಿ ಮೂಡಿಬರುತ್ತೆ ನಮ್ಮ BH ರಸ್ತೆ. ಅದೇ ರೀತಿ ತ್ಯಾಮಗೊಂಡ್ಲು
ಬೇಗೂರು ರಸ್ತೆನೂ ಸಹ ತುಂಬ 4 ಪದ ರಸ್ತೆ ಮಾಡ್ತಾ ಇದ್ದಾರೆ. MG ರಸ್ತೆ ಇರ್ಬೋದು, ನಮ್ಮ ಗೋಪಿ ವೆಂಕಟೇಶ್ವರ ರಸ್ತೆ ಇರ್ಬೋದು, ನಮ್ಮ ಇದು ಭಕ್ತನಪಾಳ್ಯ ರಸ್ತೆ ಇರ್ಬೋದು, ಜನಪ್ರಿಯ ರಸ್ತೆ ಇರ್ಬೋದು, ಎಲ್ಲ ಭಾಳ ಉತ್ತಮ ಗುಣಮಟ್ಟದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಯಾವ ಕಾಟಾಚಾರ ಕೆಲಸ ಮಾಡ್ತಾ ಇಲ್ಲ, ಅತ್ಯುತ್ತಮವಾಗಿ ಗುಣಮಟ್ಟದಲ್ಲಿ ಕೆಲಸ ನಡೀತದೆ. ಸುಮಾರು 10 ಆ ರೋಡ್ ರಸ್ತೆ ಆದರೆ 10 ವರ್ಷ ಅದಕ್ಕೆ ಏನು ರಿಪೇರಿ ಬರಲ್ಲ ಅಂತ ನಾನು ಭಾವಿಸಿದ್ದೀನಿ. ಯಾಕೆಂದರೆ ಆ ಥರ ಗುಣಮಟ್ಟ ನಡೀತಾ ಇದೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಲು ನಮ್ಮ MLA ಅವ್ರಿಗೆ, ನಮ್ಮ ನೆಲಮಂಗಲ ಕ್ಷೇತ್ರದ ಜನತೆ ಅವ್ರಿಗೆ ಮತ್ತೊಮ್ಮೆ ಆಶೀರ್ವಾದ ಮಾಡಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡೋಕ್ಕೆ ನಾವೆಲ್ಲ ಅವ್ರಿಗೆ ಸಹಾಯ ಮಾಡಬೇಕು ಅಂತ ನಾನು ಮತ್ತೊಮ್ಮೆ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಅಂತ ತಿಳ್ಕೊಂಡಿದ್ದೀವಿ. ನಾವು ಇತಿಹಾಸದಲ್ಲಿ ಬೆಂಗಳೂರು ಇಷ್ಟು ಹತ್ರ ಇದ್ದರೂ ನಮಗೆ ಈಜುಡಿ ಇರಲಿಲ್ಲ. ಸುಮಾರು ವರ್ಷದಿಂದ ಅಧಿಕಾರಕ್ಕೆ ಬಂದು ಬರೀ ಸುಳ್ಳು ಭರವಸೆಯನ್ನು ಹೇಳಿ 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 ಇವ್ರು ನೆಟ್ಕೊಟ್ಟೋದ್ರು, ಯಾರೂ ಮಾಡಿರಲಿಲ್ಲ. ಇವತ್ತು ನಮ್ಮ ಸೀನಣ್ಣವರು 2 ವರ್ಷದಲ್ಲಿ ಬಂದು ಏನವತ್ತು ಪ್ರಣಾಳಿಕೆಯಲ್ಲಿ ಬಿಟ್ಟಿದ್ರು, ನಾವು ಈಜುಡಿ ಮಾಡಿಕೊಡ್ತೀನಿ, ಕಾವೇರಿ ಮಾಡಿಕೊಡ್ತೀನಿ ಅಂತ ಮಾತು ಕೊಟ್ಟಿದ್ರು. ಅದ್ರ ಪ್ರಕಾರ 2.5 ವರ್ಷಕ್ಕೇ ಇವತ್ತು ಕಾವೇರಿಯನ್ನು ನೀರನ್ನು ಕುಡಿಯುವಂಥ ನೆಲಮಂಗಲ ಜನತೆಗೆ ಭಾಗ್ಯ ಅಂತ ಹೇಳ್ಬೋದು. ನಾವು ಇವತ್ತು ನಮ್ಮ ನೆಲಮಂಗಲ ನಗರಸಭೆ ಒಂದೇ ಅಲ್ಲ, ನಮ್ಮೆಲ್ಲ ನೆಲಮಂಗಲ ಗ್ರಾಮಾಂತರ ಫುಲ್ಲು ಎಲ್ಲರಿಗೂ ನಮಗೆ ಒಂದು ಶುಭ ಸುದ್ದಿ ಅಂತ ಹೇಳ್ತೀನಿ. ಇಂಥ ಕೆಲಸವನ್ನು ನಮ್ಮ ಸೀನಣ್ಣ ಅಧಿಕಾರಿಗಳ ಹತ್ರ, ನಮ್ಮ DCM ಇರ್ಬೋದು, CM ಇರ್ಬೋದು, ನಮ್ಮ ಮಿನಿಸ್ಟ್ರುಗಳ ಹತ್ರ ತಿರುಗಿ ಇವತ್ತು ನೆಲಮಂಗಲ ಇಷ್ಟು ಹತ್ರ ಇದೆ, ನಮಗೆ ಕಾವೇರಿ ನೀರು ಕೊಡಲೇಬೇಕು ಅಂತ ಹೇಳ್ಬಿಟ್ಟು ತಂದಿರೋಕ್ಕೆ ಅವರಿಗೆ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ಹೇಳ್ತೀನಿ. ಅದೇ ಪ್ರಕಾರ ಸದ್ಯದಲ್ಲೇ ಬಿಲ್ಮಂಗಲ ಕೆರೆನೂ ಸಹ 17 ಕೋಟಿಗೆ ಹಾಕಿದ್ದಾರೆ, ಅದು ಸಹ ಡೆವಲಪ್ಮೆಂಟ್ ಮಾಡ್ತಾರೆ. ನೆಲಮಂಗಲ ಟೌನ್ ಕೆರೆ 12 ಕೋಟಿಗೆ ಹಾಕಿದ್ದಾರೆ, ಅದು ಸಹ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ಇವತ್ತು ಎಲ್ಲ ನೆಲಮಂಗಲಕ್ಕೆ ನಮಗೆ ಸೀನಣ್ಣ ಸಿಕ್ಕಿರೋದು ನಮ್ಮ ಭಾಗ್ಯ ಅಂತ ಹೇಳ್ಬೋದು. ಅಷ್ಟು ಅಭಿವೃದ್ಧಿ ಕೆಲಸ ಆಗ್ತದೆ. ಇವತ್ತು ನಮ್ಮ MG ರೋಡ್ನ ನೋಡೋಕ್ಕಾಗ್ತಿರ್ಲಿಲ್ಲ. ಥಾಮಸ್ ಸ್ಕೂಲು, ಸೆಂಟ್ ಆನ್ ಸ್ಕೂಲ್ಗೆ ಎಷ್ಟು ಸಾವಿರಾರು ಜನ ಮಕ್ಕಳು ಹೋಗ್ತಿದ್ರು. 2 ಅಡಿ 1 ಅಡಿ ಗುಂಡಿಗಳು ಬಿದ್ದಿದ್ದು ಅಂಥ ರೋಡನ್ನು, ಬಿಲ್ಮಂಗಲ ರೋಡನ್ನು, ಸೊಂಡೆಗೊಪ್ಪ ರೋಡನ್ನು ಇಷ್ಟು 2.5 ವರ್ಷದಲ್ಲಿ ಇಷ್ಟು ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಇವತ್ತು ಬಡವರಿಗೆ ರಾಗಿ ಕೇಂದ್ರಕ್ಕೆ ರೈತರುಗಳಿಗೆ 3 ತಿಂಗಳು ಇಂದನೂ ಸಹ ಪ್ರತಿ 3 ವರ್ಷ ಕಂಟಿನ್ಯೂ ಆಗಿ ರೈತರಿಗೆ ಕುಡಿಯೋ ನೀರು ಇರ್ಬೋದು, ಊಟದ ವ್ಯವಸ್ಥೆ ಇರ್ಬೋದು, ತಿಂಡಿ ವ್ಯವಸ್ಥೆ ಇರ್ಬೋದು, ಎಲ್ಲ ಪೆಂಡಲ್ ಹಾಕಿ ಈ ಬಿಸಿಲಲ್ಲಿ ಸಹ ರೈತರನ್ನ ನಾವು ಚೆನ್ನಾಗಿ ಕಾಣಬೇಕು, ರೈತರಿಂದ ನಮ್ಗೆ ಒಳ್ಳೇದಾಗಿರೋದು, ರೈತರು ನಾನು ಯಾವತ್ತೂ ಮರೆಯಲ್ಲ ಅಂತ ರೈತರು ಹಿಂದೆ ನಿಂತ್ಕೊಂಡು ರೈತರಿಗೂ ಸಹ ಭಾರಿ ಅನುಕೂಲವಾದಂಥ ಕೆಲಸ ಮಾಡಿಕೊಡ್ತಾರೆ. ಅವರಿಗೆ ದೇವರು ಹೆಚ್ಚಿನ ಶಕ್ತಿಯನ್ನು ಕೊಡಲಿ, ನಮ್ಮ ತಾಲೂಕಿಗೆ ಇನ್ನೂ ಅಭಿವೃದ್ಧಿಯನ್ನು ಮಾಡಲಿ, ಇನ್ನೂ ಹೆಚ್ಚು ಕೆಲಸ ಮಾಡಲಿ ಅಂತ ಅವ್ರಿಗೆ ಭಗವಂತ ಆಯುಸ್ಸು ಆರೋಗ್ಯ ಕೊಡಲಿ ಅಂತ ನಾನು ಕೇಳ್ತೀನಿ. ಅಧಿವೇಶನದಲ್ಲಿ ಇತಿಹಾಸದಲ್ಲಿ ಯಾರೂ ಸಹ ಮಾತಾಡ್ತಿರಲ್ಲ. ಅಧಿವೇಶನದಲ್ಲಿ ಪ್ರತಿಯೊಂದು ವಿಷಯ ಹೇಳಿದ್ದಾರೆ. ಋಷಭಾವತಿದು 3ನೇ ಹಂತ ನೀರಾದ್ರೆ ಮಾತ್ರ ನೆಲಮಂಗಲಕ್ಕೆ ಬಿಡಿಸ್ಕೊಂತೀನಿ, ಇಲ್ಲ ಅಂದರೆ ಬಿಡಿಸ್ಕೊಳ್ಳಲ್ಲ ಅಂತ ಹೇಳಿದರೆ ಕೆಲವರು ಯಾರೋ ಮಾಧ್ಯಮದಲ್ಲಿ ನಾನು ಕೇಳಿದ ಸ್ನೇಹಿತರನ್ನ ಹಾಕ್ಕೊಂಡಿದ್ರು ಮೊನ್ನೆನ. ದಯವಿಟ್ಟು ಅಂತ ಸುಳ್ಳು ಹೇಳೋ ವ್ಯಕ್ತಿ ಅಲ್ಲ, ಸುಳ್ಳು ಹೇಳಿ ರಾಜಕೀಯ ಮಾಡಬೇಕು ಅಂತ ಬಂದಿಲ್ಲ. ನೆಲಮಂಗಲದಲ್ಲಿ ಒಳ್ಳೆ ಕೆಲಸ ಮಾಡಬೇಕು, ನನ್ನ ಜನತೆಗೆ ಒಳ್ಳೆ ಹೆಸರನ್ನು ತರಬೇಕು ಅಂತ ಬಂದಿರೋದು. ಆ ಋಷಭಾವತಿಯನ್ನು ಯಾವುದೇ ಕಾರಣಕ್ಕೂ 3ನೇ ಹಂತದ ಶುದ್ಧೀಕರಣದಂಥ ನೀರನ್ನು ಬಿಟ್ಕೊಳ್ಳುವಂಥ ವ್ಯಕ್ತಿ ಅಲ್ಲ, ನುಡಿದಂತೆ ನಡೆಯುವಂಥ ವ್ಯಕ್ತಿ. ಆ ಥರ ಕೆಲಸ ಮಾಡಲ್ಲ. ಅಂಥ ಸುಳ್ಳು ಇದನ್ನೆಲ್ಲ ಹಾಕ್ಕೊಳಕ್ಕೆ ಹೋಗ್ಬಿಡಿ ದಯವಿಟ್ಟು ಹೇಳ್ತೀನಿ. ನೇರವಾಗಿ ಏನೇ ಇದ್ರು ನಮ್ಮ MLA ಹತ್ರನೇ ಕೇಳಿ ಇಂಥದ್ದು ಅಂತ ಕೇಳ್ಬೋದು. ಅಂತ ಕೆಲಸ ಮಾಡುವಂಥವ್ರಲ್ಲ. ಯಾಕೆಂದರೆ ಇವತ್ತು ನೋಡಿ, ಕಾವೇರಿ ನೀರನ್ನು ತತ್ತೀನಿ ಅಂತ ಹೇಳಿದರು, ತಂದವರೇ. UGD ಮಾಡ್ತೀನಿ ಅಂತ ಹೇಳಿದರು, UGD ಮಾಡೇ ಮಾಡ್ತೀನಿ ಅಂತ ಹೇಳಿದರೆ. ಎಲ್ಲ ಕೆಲಸವನ್ನು ಖಂಡಿತವಾಗ್ಲೂ ನಮ್ಮ ತಾಲೂಕಲ್ಲಿ ಒಳ್ಳೆ ಅಭಿವೃದ್ಧಿ ಕೆಲಸವನ್ನು ಮಾಡ್ತಾರೆ. ಅಂಥದ್ದಿಗೆ ವಿರೋಧ ಪಕ್ಷದವರು ಸಹ ಗೌರವ ಕೊಟ್ಟು ಇನ್ನೂ ಹೆಚ್ಚಿನ ನೆಲಮಂಗಲ ತಾಲೂಕನ್ನು ಅಭಿವೃದ್ಧಿಯನ್ನು ಮಾಡ್ಕೊಳ್ಳಿ, ಅವ್ರಿಗೂ ಒಳ್ಳೆ ಬುದ್ಧಿ ಕೊಡಲಿ, ದೇವರು ಒಳ್ಳೆ ಕೆಲಸ ಮಾಡಲಿ ಅಂತ ನಾನು ಹೇಳ್ತೀನಿ. ಒಂದು ಬಜೆಟ್ ಅಧಿವೇಶನದಲ್ಲಿ ಇವತ್ತು ನೆಲಮಂಗಲ ತಾಲೂಕಿಗೆ ಒಂದು ಸುವರ್ಣ ಅವಕಾಶ ಸಿಕ್ಕಿದೆ. ಎಲ್ಲಿಂದ ನೆಲಮಂಗಲ ತಾಲೂಕು ಆಫೀಸ್ ಮುಂದೆ ಇವತ್ತು ಒಂದು ಸಂಭ್ರಮದ ವಾತಾವರಣ ಉಂಟಾಗಿದೆ. ಏನು ನಮ್ಮ MLA ಸಾಹೇಬರು 3 ವರ್ಷಗಳ ಎಲೆಕ್ಷನ್ ಮುಂದೆ ಏನು ಮಾತು ಕೊಟ್ಟಿದ್ರು ಹಂತವಾಗಿ ಒಂದೊಂದೇ ಅಟ್ಟ ಹಿಡಿದು ಒಂದೊಂದೇ ಅದು ಪ್ರಮುಖವಾಗಿ ಇಡೀ ನೆಲಮಂಗಲ ತಾಲೂಕಿಗೆ ಒಂದು ಹೆಸರು ಅಂತ ಅಂದರೆ UGD ಭಾಳ ಪ್ರಮುಖವಾದದ್ದು. ತಲಾಂತರದಿಂದ ನಾವು ಇತಿಹಾಸ ನೋಡೇ ಇರಲ್ಲ. ಇತಿಹಾಸದ ಒಂದು ಬಜೆಟ್ ಅಂತಲೇ ಹೇಳ್ಬೋದು ನಾವು. ಒಂದು ಇತಿಹಾಸದ ಬಜೆಟ್ ಇದು. ನಮ್ಮ ಶ್ರೀನಿವಾಸ್ ಅವರು ಭಾಳ ಕಷ್ಟಪಟ್ಟು 3 ವರ್ಷದಿಂದ ಅದು ನಮ್ಮ DK ಸಿದ್ದರಾಮಯ್ಯ ಸಾರಥ್ಯದಲ್ಲಿ ಮತ್ತು ನಮ್ಮ ಸುರೇಶ್ ಅವರ ಸಾರಥ್ಯದಲ್ಲಿ ಭಾಳ ಒಂದು ಈ ವರ್ಷ ಆಗಬೇಕಾದ ಕೆಲಸ ಈ ಬಜೆಟ್ನಲ್ಲಿ ಮಂಜೂರು ಮಾಡಿದೆ. ಅವರಿಗೆ ಮೊದಲನೇದಾಗಿ ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ಮತ್ತು ಎಲ್ಲ ತಾಲೂಕಿನ ಪರವಾಗಿ ಅವರಿಗೆ ಕೃತಜ್ಞತೆ ಸಲ್ಲಿಸ್ತೇನೆ. ಇವತ್ತು ಒಂದು ಅವಶ್ಯಕವಾದ ಒಂದು ವಾತಾವರಣ ಇತ್ತು ನೀರು. ಯಾಕಂದ್ರೆ ನೆಲಮಂಗಲ ತಾಲೂಕು ಇವತ್ತು ಈ ಟೈಮ್ ನೋಡ್ರೆ ಟ್ಯಾಂಕರ್ಗಳು ಓಡಾಡೋದೇ ಜಾಸ್ತಿ ಆಗ್ಬಿಟ್ಟಿದೆ. ಭಾರಿ ನೀರಿನ ಸಮಸ್ಯೆ ಜಾಸ್ತಿ ಆಗಿದೆ. UGD ಸಮಸ್ಯೆ ಅಂತ ಕೇಳಲೇಬೇಡಿ. ಯಾಕಂದ್ರೆ ಯಾವ ಚರಂಡಿಗೆ ನೋಡಿ ಅವೇ ಇದು ಅತ್ಯಮೂಲವಾದ ಯಾವ 20 ವರ್ಷ 30 ವರ್ಷ ಮುಂದೆ ಆಗಬೇಕಾದ ಕೆಲಸ ಇವತ್ತು ಯಾರೂ ಮಾಡಿಲ್ಲ. ಎಲ್ಲ ರಾಜಕೀಯ ಪಕ್ಷದವರು ಬಂದು ಹೋದ್ರು, ನಾವು ಸದ್ದು ನೋಡಿದ್ದೀವಿ. ಯಾವ ನಮ್ಮ ಮಧ್ಯೆ ಒಂದು ಯಾವುದೇ ಒಂದು ಈಡೇರಿಸಿಲ್ಲ. ಏನು ಆ ಅಧಿವೇಶನದಲ್ಲಿ ಒಂದು ಮಾತುಕತೆ ಮಾಡಿ ಯಾವ ಅಧಿವೇಶನ ಮಾತಾಡೋದೇ ನೋಡಿಲ್ಲ. ನಾವು 3 ವರ್ಷದಿಂದ ಇಡೀ ರಾಜ್ಯನೇ ನೋಡ್ತದೆ ನಮ್ಮ MLA ಸಾಹೇಬ್ರನ್ನ.
ಆ ಥರ ಒಂದು ಅಧಿವೇಶನ ಮಾತಾಡ್ತಾವ್ರೆ. ನಾವು ನೋಡಿದ ಹಿಂದೆ 10 ವರ್ಷ ಮೇಲೆ 15 ವರ್ಷ ಮೇಲೆಗಳು ಯಾರು ಅಧಿವೇಶನ ಮಾತಾಡ್ತಾನೆ ಇರಲಿಲ್ಲ. ಈ ಸುದ್ದಿನ ಹಂತವಾಗಿ ಒಂದು ಏನು ಮಾತು ಕೊಟ್ಟಿದ್ರು ಆ ಮಾತಿನ ಪ್ರಕಾರ ಇವತ್ತು ಈಜುಡಿ 10 ವರ್ಷ ಐತೆ. ನೀರಿಂದು ಭಾಳ ಅವಶ್ಯಕತೆ ನೆನಮಂಗಲ. ಅದ್ರಾಗೂ ನಮ್ಮ ಪಟ್ಟಣ ಜನತೆಗೆ ಒಳ್ಳೆ ಅವಶ್ಯಕವಾದ ನೀರು ಒಳ್ಳೆ ಮಾಡಿಕೊಟ್ರೆ ಅವ್ರನ್ನ ವಿಶೇಷವಾಗಿ ಇವತ್ತೆಲ್ಲ ನಾವು ಇಡೀ ಕಾಂಗ್ರೆಸ್ ಪಕ್ಷದವರು, ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ ಪಕ್ಷದವರು ಮತ್ತು ಪುರಸಭೆ, ಪಟ್ಟಣ ಪಂಚಾಯತ್ ಪುರಸಭೆ ವ್ಯಾಪ್ತಿಯವರು, ನಗರಸಭೆ ವ್ಯಾಪ್ತಿಯವರು ಸೇರಿ ಇವತ್ತು ಸಂಭ್ರಮಾಚರಣೆ ನಮ್ಮ ತಾಲೂಕು ಆಫೀಸ್ ಮುಂಭಾಗ ಬೆಳಗಿಂದಲೂ ಸಹ ಜನ ಅದ್ದೂರಿಯಾಗಿ ಸ್ವಯಂ ಪ್ರೇರಿತವಾಗಿ ಬಂದು ಭಾಗವಹಿಸಿ ಅವರು ಸಹ ನಮ್ಮ ಕಾರ್ಯಕರ್ತರ ಪರವಾಗಿ ನಮ್ಮ ಲೀಡರ್ಗಳೆಲ್ಲ ಸಹ ಸಿಹಿ ಹಂಚಿ. ಏಕೆಂದ್ರೆ ನಮ್ಮ MLA ಸಾಹೇಬ್ರು ಶಕ್ತಿ ಬರಬೇಕು, ಇನ್ನು ಮುಂದೆ ಒಂದು ಶಕ್ತಿ ಬರಬೇಕು, ಅವ್ರು ಇನ್ನೂ ಮುಂಬಾಸಿ ಕೆಲಸ ಮಾಡಬೇಕು. ಎಲ್ಲ ನಾವು ಏನು ಶಕ್ತಿ ತುಂಬ್ತೀವೋ ಅವ್ರು ಇನ್ನೂ ಒಳ್ಳೆಯ ಶಕ್ತಿ ಕೆಲಸ ಮುಂಚೂರಿ ಇನ್ನು ಮಾಡ್ತಾರೆ. ಇನ್ನು 3 ವರ್ಷದ ಸತತವಾಗಿ ಅವರೇ ಸಹ ಈ ಅಧಿಕಾರ ಮುಂದುವರಿಲಿ ಅಂತ ಹೇಳ್ತಾ ಯಾವುದೇ ಕಾರಣಕ್ಕೂ MLAಗೆ ಯಾವುದೇ ತೊಂದರೆ ಆಗಲ್ಲ. ಯಾರ ವಿರೋಧ ಪಕ್ಷರು ಹೇಳ್ಬೋದು, ವಿರೋಧ ಪಕ್ಷ ಇರೋದೇ ಹೇಳೋಕ್ಕೆ. ನಾನು ಹೇಳೋದು ಒಂದು ಹೇಳ್ತೀನಿ, ಅಭಿವೃದ್ಧಿ ಯಾರಾದರೂ ಅವ್ರಿಗೆ ಸಪೋರ್ಟ್ ಮಾಡಿ, ರಾಜಕೀಯ ಬಂದ ರಾಜಕೀಯ ಮಾಡೋಣ. ನಾನು ಹೇಳೋದಿಷ್ಟೇ, ರಾಜಕೀಯ ಬಂದ ರಾಜಕೀಯ ಮಾಡೋಣ, ಅಭಿವೃದ್ಧಿ ಬರೋ ಸಪೋರ್ಟ್ ಮಾಡ್ಬೇಕಷ್ಟೇ. ನಾನು ರಾಜಕೀಯ ಹಣೆ ಬರ. ಇವತ್ತು ಮೊದಲನೇ ಪ್ಲೇಸ್ ಇರ್ಬೇಕು ನಮ್ಮ ಶ್ರೀನಿವಾಸರು ಮೊದಲನೇ ಪ್ಲೇಸು ಯಾವುದೋ ಕಾಮಗಾರಿ ವಿಷಯದಾಗೆ. 2ನೇ ಪ್ಲೇಸ್ ಹಿಂದೆ ME ನಾಗರಾಜ್ ಅವ್ರು ಮಾಡಿದ್ರು, ಸ್ವಲ್ಪ ಮಾಡಿದ್ರು, ಇಲ್ಲ ಅಂತ ಹೇಳಲ್ಲ. ಅವ್ರು ಮಾಡೋಣ. ಇದೇ ರೀತಿ ನಂಬರ್ 1 ಕೆಲಸ ಮಾಡ್ತಾರೆ. ರಾಜಕೀಯ ಯಾವತ್ತೂ ಶಾಶ್ವತ ಅಲ್ಲ, ರಾಜಕೀಯ ಬಂದ ರಾಜಕೀಯ ಮಾಡೋಣ. ಇವತ್ತು ಅಭಿವೃದ್ಧಿ ಪರವಾತಂದ್ರೆ ಅವ್ರು ಸತ್ಕೊಂಡು ನಿಲ್ಲೋಣ. ಇವತ್ತು ರಾಜಕೀಯ ಎಲ್ಲರಿಗೂ ಅವ್ರಿಗೋಸ್ಕರ ಮಾಡ್ತಾ ಇಲ್ಲ, ಅವ್ರ ಮನೆಗೋಸ್ಕರ ಮಾಡ್ತಾ ಇಲ್ಲ, ಇಡೀ ಜನತೆ ನಮ್ಮ ಕ್ಷೇತ್ರಗೋಸ್ಕರ ಮಾಡ್ತಾರೆ. ಅವ್ರು ಸಹಕರಿಸಬೇಕು. ಎಲ್ಲ ನಮ್ಮ ವಿಧಾನಸಭಾ ಕ್ಷೇತ್ರದ ಇವತ್ತು ಮತದಾರ ಇವತ್ತು ನೋಡ್ರೆ ಸ್ವಲ್ಪ ಒಂದು 2-3 ಫೋನ್ಗಳಿಗೆ ಇಷ್ಟೊಂದು ಜನ ಸೇರೋರೆ. ನಾವು ಯಾವ ಗ್ರಾಮಾಂತರ ಪ್ರದೇಶ ನಾವು ಯಾರು ವಿಷಯ ಕೊಟ್ಟಿಲ್ಲ. ಇವತ್ತು ಟೌನ್ ಇಲ್ಲಿ ಬಂದಿರೋ ಅಷ್ಟು ವಿಷಯ ಕೊಟ್ಟಿಗೆ ಅಷ್ಟು ಜನ ಮುಂದಿನಲ್ಲಿಗೆ ಅವ್ರಿಗೆ ಶಕ್ತಿ ತುಂಬ್ತೀವಿ. ಎಲ್ಲ ನಮ್ಮ ಕಾರ್ಯಕರ್ತರು ಮಾಡ್ತೀವಿ ಅಂತ ಹೇಳ್ತಾ ನಾನು ಹೊಂದಿಸ್ತೀನಿ. ನೆಲಮಂಗಲ ಸುದ್ದಿಗಾಗಿ ಲಕ್ಷ್ಮಣ್ ಮಂಡಿಗೆರೆ.